ಟೆಂಪಲ್ ಟೂರಿಸಮನ್ನು ನಮ್ಮ ರಾಜ್ಯದಲ್ಲಿ ನೀವು ಜಾಸ್ತಿ ಮಾಡಿಸಿ, ಅದರ ಮೂಲಕವಾಗಿ ನಮ್ಮ ರಾಜ್ಯದಲ್ಲಿ ಓಡಾಡೋದಕ್ಕೆ ಹೆಚ್ಚು ಅವಕಾಶ ಕಲ್ಪಿಸಿ ಅಂತೇಳಿ ನಾವು ಕೇಳ್ತಾ ಇದ್ದರೆ, ಕರ್ನಾಟಕದವರು ಕೇಳ್ತಾ ಇದ್ದರೆ, ನಮ್ಮ ರಾಜ್ಯ ಸರ್ಕಾರ ಟೆಂಪಲ್ ಟೂರಿಸಂ ಮೂಲಕವಾಗಿ ವೈಷ್ಣೋದೇವಿಗೆ ಕಳಿಸೋದಕ್ಕೆ ಹೊರಟಿದೆ. ಅದಕ್ಕಾಗಿ ತಲಾ 5,000 ರೂಪಾಯಿಯನ್ನು ಕೊಡ್ತಾರೆ ಹೋಗೋರಿಗೆ. ತಲಾ 5,000 ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ. 5 ಕೋಟಿ ರೂಪಾಯಿನ ಇದಕ್ಕೆ ಬೇಕಾಗಿ ಮೀಸಲಿಟ್ಟಿದ್ದಾರೆ. ಡಿವಿಜನ್ ಇಂತಹ ಯೋಜನೆಗಳು 5,000 ರೂಪಾಯಿ ಕೊಡ್ತೀವಿ, ತಲಾ 5,000 ರೂಪಾಯಿ, ಒಬ್ಬರಿಗೆ 5,000 ರೂಪಾಯಿ ಥರ ಕೊಡ್ತೀವಿ, ನೀವು ವೈಷ್ಣೋದೇವಿಗೆ ಹೋಗೋದಕ್ಕೆ ತಿಳ್ಕೊಂಡು. ನಮ್ಮ ರಾಜ್ಯದಲ್ಲಿ ಟೆಂಪಲ್ ಟೂರಿಸಮ್ಗೆ ಇರುವಂಥ ಅವಕಾಶಗಳನ್ನ ಬಳಕೆ ಮಾಡ್ಕೊಳ್ಳೋ ಬದಲಿಗೆ ಈ ರೀತಿಯಾದಂತಹ ಜನರನ್ನು ಒಂದು ರೀತಿಯಲ್ಲಿ ಹೌದು ಜನರ ಭಕ್ತಿಯನ್ನು ಈ ರೀತಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ರಾಜಕೀಯವಾಗಿ ಅಂತೇಳಿ ಇದರ ಅವಶ್ಯಕತೆ ಎಷ್ಟಿದೆ? ಮೊದಲನೇದಾಗಿ ವೈಷ್ಣೋದೇವಿಗೆ ಹೋಗ್ತೀವಿ ದುಡ್ಡು ಕೊಡಿ ಅಂತ ಯಾರು ಕೇಳಿದ್ರು ನನಗೆ ಗೊತ್ತಿಲ್ಲ. ಈ ವೈಷ್ಣೋದೇವಿಗೆ ಕೊಟ್ಟರೆ ನೀವು ಶಿರಡಿಗೆ ಹೋಗಲಿಕ್ಕೆ ಯಾಕೆ ಕೊಡಬಾರ್ದು, ವಾರಣಾಸಿಗೆ ಹೋಗೋಕ್ಕೆ ಯಾಕೆ ಕೊಡಬಾರ್ದು, ತಿರುಪತಿಗೆ ಹೋಗೋಕ್ಕೆ ಯಾಕೆ ಕೊಡಬಾರ್ದು, ಮಧುರೈಗೆ ಹೋಗೋಕ್ಕೆ ಯಾಕೆ ಕೊಡಬಾರ್ದು? ಎಲ್ಲ ಕಡೆನೂ ಕೊಡಬೇಕಾಗುತ್ತೆ. ವೈಷ್ಣೋದೇವಿಯಲ್ಲಿ ಅಂಥ ವಿಶೇಷತೆ ಏನಿದೆ ಬೇರೆ ಕಡೆ ಇಲ್ಲದೆ ಇರೋದು, ಅದನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ಮೊದಲನೇದಾಗಿ ಕೇಳಬೇಕು. ಅದು ಯಾರ ಐಡಿಯಾ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಸ್ವಲ್ಪ ವಿವೇಚನೆ ಉಪಯೋಗಿಸಿ ಮಾಡಬೇಕು. ಎರಡನೇದಾಗಿ ಕೊಡೋ ಹಾಗಿದ್ದು ನಮ್ಮ ಕರ್ನಾಟಕದಲ್ಲೇ 100 ದೇವಸ್ಥಾನಗಳಿದ್ದಾವೆ, ಅಲ್ಲಿ ಹೋಗೋರಿಗೆ ಕೊಡಿ ಅಂತ ಹೇಳಬೇಕಾಗಿತ್ತು ನೀವು. ಅಲ್ಲಿ ಬಿಟ್ಟು ಅಲ್ಲಿಗೆ ಹೋಗಲಿಕ್ಕೆ ಯಾಕೆ ಕೊಡಬೇಕು ಅರ್ಥ ಆಗಲ್ಲ. ಮತ್ತು ಇನ್ನೊಂದು, ಈ ವೈಷ್ಣೋದೇವಿಗೆ ಶಿರಡಿಗೆ ಎಲ್ಲ ಈ ಕಡೆಯಿಂದ ಜನ ಹೋಗೋದು ಸ್ಟಾರ್ಟ್ ಆಗಿದ್ದು ಲಾಸ್ಟ್ 15-20 ವರ್ಷದಲ್ಲಿ. ಮೊದಲು ಯಾರೂ ಹೋಗ್ತಾ ಇರಲಿಲ್ಲ, ಭಾಳ ಕಡಿಮೆ ಜನ ಹೋಗ್ತಾಯಿದ್ರು. ಶಿರಡಿ, ವೈಷ್ಣೋದೇವಿ, ಕಾಮಾಖ್ಯ ಅಲ್ಲಿಗೆಲ್ಲ ಯಾರೂ ಹೋಗ್ತಾ ಅತಿ ಕಡಿಮೆ ಜನ ಹೋಗ್ತಾಯಿದ್ರು. ಇಡೀ ಕರ್ನಾಟಕದಿಂದ ವರ್ಷಕ್ಕೆ 1,000-2,000 ಜನ ಹೋದರೆ ದೊಡ್ಡದು, ಅಷ್ಟೇ ಜನ ಹೋಗ್ತಾಯಿದ್ದು. ಯಾಕೆ ನಾನು 16 ವರ್ಷ ಡೆಲ್ಲಿಯಲ್ಲಿ ಆಗಿನ ಕಾಲದಲ್ಲಿ ನನಗೆ ಗೊತ್ತಲ್ಲಿ ಯಾರು ಬರ್ತಾಯಿದ್ರು ಅಂತ. ಇವೆಲ್ಲ ಭಾಳ ಹೊಸದು. ಈ ಒಂದು 15-20 ವರ್ಷದಲ್ಲಿ ಈ ಕಡೆ ಹೋಗೋ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಆ ಕಡೆಯಿಂದಲೂ ಈ ಕಡೆ ದೇವಸ್ಥಾನಗಳಿಗೆ ಬರೋ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನೊಂದು, ದೇವಸ್ಥಾನಗಳಿಗೆ ಹೋಗಿ ಅಂತ ಸರ್ಕಾರದಲ್ಲಿ ಯಾರಿಗೂ ದುಡ್ಡು ಕೊಡೋ ಅವಶ್ಯಕತೆಯೇ ಇಲ್ಲ. ನಮ್ಮ ದೇಶದಲ್ಲಿ ದೇವಸ್ಥಾನಗಳಿಗೆ ಹೋಗೋದೇ ಜನರಿಗೊಂದು ಉದ್ಯೋಗ. ಆದ್ದರಿಂದ ನಮ್ಮ ದೇಶದಲ್ಲಿ ದೇವಸ್ಥಾನಗಳಿಗೆ ಹೋದಷ್ಟು ಇನ್ನು ಬೇರೆ ಯಾವ ದೇಶದಲ್ಲೂ ಪ್ರಪಂಚದಲ್ಲೂ ಯಾವ ಖಂಡದಲ್ಲೂ ಹೋಗಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ ದೇವಸ್ಥಾನಗಳಿಗೆ ಜನ ಹೋದಷ್ಟು ಬೇರೆ ಎಲ್ಲೂ ಹೋಗಲ್ಲ. ಅದಕ್ಕಾಗಿ ಮತ್ತೆ ದುಡ್ಡು ಕೊಟ್ಟು ಕಳಿಸೋ ಅವಶ್ಯಕತೆ ಏನಿದೆ ಅವರಿಗೆ? ನಿಜ. ಇಲ್ಲಿ ಇದು ರಾಜೇಶ್ವರಿ ಅವರೇ, ರಾಜ್ಯದ ಆರ್ಥಿಕತೆಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ತಾವು ಹೇಳ್ತಾ ಇದ್ರಿ, ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳೋದ್ರ ಕಡೆಗಿನ ಆದ್ಯತೆಯನ್ನು ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಸಂಗ್ರಹದ ಹೊಂದಾಣಿಕೆಗೆ ಸಂಬಂಧಪಟ್ಟಂತಹ ಹೊಸ ಅಂದರೆ ಟಾರ್ಗೆಟ್ಗಳನ್ನು ಜಾಸ್ತಿ ಇಟ್ಟಿದ್ದಾರೆ. ಅಬಕಾರಿಯಿಂದ ಹಿಡಿದು ವಾಣಿಜ್ಯದಿಂದ ಹಿಡಿದು ಪ್ರತಿಯೊಂದರಲ್ಲೂ ಟಾರ್ಗೆಟ್ಗಳನ್ನು ಏರಿಕೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ GSTಯಿಂದ ಆಗ್ತಿರುವಂಥ ಹೊರೆಯನ್ನು 10,000 ಕೋಟಿ ರೂಪಾಯಿ ಕಳೆದ ವರ್ಷಕ್ಕೆ ಮತ್ತು ಈ ವರ್ಷಕ್ಕೆ 15,000 ಕೋಟಿ ರೂಪಾಯಿಗೆ ಹೆಚ್ಚಳ ಆಗುತ್ತೆ ಅಂತ ಹೇಳೋದನ್ನು ಕೂಡ ಹೇಳಿದ್ದಾರೆ. ಈ 15,000 ಕೋಟಿ ರೂಪಾಯಿಯ ಕೋತಾವನ್ನು ಕೇವಲ ಇಲ್ಲಿರುವಂಥ ಒಟ್ಟು 4 ಮೂಲಗಳಿಂದ ಏನು ಕರ್ನಾಟಕ ಆದಾಯ ಸಂಗ್ರಹಿಸುತ್ತೆ, ಅಷ್ಟರಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಅದರಲ್ಲಿ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸರ್ಕಾರಕ್ಕೆ ಬೇರೆ ಆಪ್ಷನ್ಸ್ ಇದೆ ಇಲ್ಲಿ ಅಂತೇಳಿ? ಅಲ್ಲ, ಬೇರೆ ಆಪ್ಷನ್ಸ್ ಬಗ್ಗೆ ನೋಡಿದಾಗ ನಾನ್ ಟ್ಯಾಕ್ಸ್ ರೆವೆನ್ಯೂ ಕಡೆ ನೋಡಬೇಕಾಗತ್ತೆ. ಯಾಕಂದರೆ ಟ್ಯಾಕ್ಸ್ ರೆವೆನ್ಯೂ, ಈವನ್ ಪಬ್ಲಿಕ್ ಫಿನಾನ್ಸ್ ಥಿಯರೀಸ್ ಹೇಳುತ್ತೆ ಆಫ್ಟರ್ ಸರ್ಟನ್ ಪಾಯಿಂಟ್ ಯು ಕೆನ್ ನಾಟ್ ಇನ್ಕ್ರೀಸ್ ಟ್ಯಾಕ್ಸ್ ಅಂತ. ಸೊ ಆವಾಗ ಇವಾಗಲೂ ಕೂಡ ನೀವು ಇದು ನೋಡಿದ್ರೆ, ಬಜೆಟ್ ನೋಡಿದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಶೇರ್ ತುಂಬ ಕಮ್ಮಿ ಇದೆ. ಸೊ ಆಲ್ಟರ್ನೇಟಿವ್ ವೇಸ್ ರಿಸೋರ್ಸ್ ಮೊಬಿಲೈಸೇಷನಿಗೆ ನೋಡಬೇಕಂದ್ರೆ ಮೇ ಬಿ ನೀವು ನಾನ್ ಟ್ಯಾಕ್ಸ್ ರೆವೆನ್ಯೂ ಕಡೆ ನೋಡಬೇಕಾಗತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಲೆಟ್ಸ್ ಸೇ ಯೂಸರ್ ಚಾರ್ಜ್, ನಾವು ಎಲೆಕ್ಟ್ರಿಸಿಟಿ ಬಿಲ್ ಆರ್ ಇದು ವಾಟರ್ ಚಾರ್ಜಸ್ ತುಂಬ ಇನ್ಕ್ರೀಸ್ ಆಗಿದೆ ಅಂತ ನಾವು ಐ ಮೀನ್ ರೀಸೆಂಟ್ಲಿ ದೇ ಇನ್ಕ್ರೀಸ್ಡ್. ಬಟ್ ದ ಥಿಂಗ್ ಈಸ್ ದ್ಯಾಟ್ ನಾವು ಯಾರು ಒಂದು ಅಬ್ಸರ್ವ್ ಏನು ಮಾಡಿಲ್ಲ ಅಂದರೆ ಲಾಸ್ಟ್ ಎಷ್ಟೋ ವರ್ಷದಿಂದ ಅದು ಯಾವುದೂ ಇನ್ಕ್ರೀಸೇ ಆಗಿರಲಿಲ್ಲ. ಸೊ ಅಂದರೆ ಕಂಟಿನ್ಯೂಸ್ ಆಗಿ ಲೆಸ್ಸೆ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ನಿಧಾನವಾಗಿ ನೀವು ಇನ್ಕ್ರೀಸ್ ಮಾಡ್ಕೊಂಡು ಬಂದಿದ್ರೆ ನಿಮಗೆ ಅಷ್ಟೊಂದು ಅನಿಸ್ತಾ ಇರಲಿಲ್ಲ ಅದು ಇನ್ಕ್ರೀಸ್ ಆಗಿದ್ದು. ಬಟ್ ಏನಂತಂದ್ರೆ ನಾವು ಸುಮಾರು ವರ್ಷಗಳಿಂದ ಅದ್ರ ಬಗ್ಗೆ ಅಷ್ಟೊಂದು ತಲೆಗೆಡಿಸ್ಕೊಳ್ಳಿಲ್ಲ. ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು. ಸೊ ಇವಾಗ ಬಿಕಾಸ್ ಇನ್ಫ್ಲೇಷನ್ ಜಾಸ್ತಿ ಆಗಿ ಕಂಪ್ಯಾರಿಟಿವ್ಲಿ 10-15 ವರ್ಷದ ಹಿಂದೆ ನೋಡಿದ್ರೆ ಇವಾಗ ಎಲ್ಲದರದ್ದು ಬೆಲೆನೂ ಜಾಸ್ತಿ ಆಗಿದೆ. ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ವಾಟರ್ ಸೋರ್ಸಸ್. ಸೊ ಬ್ಯಾಂಗ್ಳೂರಲ್ಲಿ ಜಸ್ಟ್ ಬ್ಯಾಂಗ್ಳೂರ್ ತಗೊಂಡ್ರೆ ನಮ್ಗೆ ಗೊತ್ತು ಎಷ್ಟು ವಾಟರ್ ಸ್ಕೇರ್ಸಿಟಿ ಇದೆ. BBMPಗೆ ಇದು BWSSBಗೆ ಎಷ್ಟೊಂದು ಒತ್ತಡ ಇದೆ ಅಂತ ಹೇಳಿ. ಸೊ ಅದು ಅಟ್ಲೀಸ್ಟ್ ಆಪರೇಷನಲ್ ಕಾಸ್ಟ್ ಆದರೂ ಇದು ಮಾಡ್ಕೋಬೇಕು. ಅಫ್ಕೋರ್ಸ್ ಇದು ಸಾಮಾನ್ಯ ಜನರಿಗೆ ತುಂಬ ಹೊರೆ ಅದೆಲ್ಲ ಇದೆ. ಬಟ್ ಏನಂತಂದರೆ ಲಾಸ್ಟ್ ಫ್ಯೂ ಇಯರ್ಸಿಂದ ಅದು ಇನ್ಕ್ರೀಸ್ ಆಗಿರಲಿಲ್ಲ ಅಲ್ಲ. ಸೊ ಮೇ ಬಿ ಇಲ್ಲಿಂದ ಇನ್ನು ಮುಂದೆ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ದಟ್ ಸ್ಲೋ ಇನ್ಕ್ರೀಸ್ ವಿಲ್ ನಾಟ್ ಅಫೆಕ್ಟ್ ವೆದರ್ ಇಟ್ ಇಸ್ ಮೆಟ್ರೋ ಚಾರ್ಜ್ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು. ಇನ್ಕ್ರಿಮೆಂಟಲ್ ಚಾರ್ಜಸ್ ವಿಲ್ ನಾಟ್ ಹರ್ಟ್. ಬಟ್ ಏನಾಯ್ತಂದ್ರೆ ಇಲ್ಲಿ ಒಂದಷ್ಟು ವರ್ಷಗಳ ಇದು ಗ್ಯಾಪ್ ಇದ್ದಿದ್ರಿಂದ ಒಂದೇ ಸರಿ ಏನೋ ಇಲ್ಲ ಗವರ್ಮೆಂಟ್ ತುಂಬ ಎಲ್ಲಾನು ಜಾಸ್ತಿ ಮಾಡಿದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ
ಗೌರ್ಮೆಂಟ್ ಕೂಡ ಏನೋ ಗೌರ್ಮೆಂಟ್ ರನ್ ಮಾಡೋಕ್ಕೆ ಬೇಕು, ಫಂಡ್ಸ್ ಬೇಕಾಗತ್ತೆ. ಸೊ ಟ್ಯಾಕ್ಸ್ ರೆವೆನ್ಯೂ ತುಂಬಾ ಜಾಸ್ತಿ ಮಾಡೋಕ್ಕಾಗಲ್ಲ. ಅವಾಗ ನೀವು ಅಂತೀರಾ ಇಲ್ಲ ನಾನು ಗಳಿಸಿದ್ದೆಲ್ಲ ಬರೀ ಟ್ಯಾಕ್ಸ್ ಕೊಡೋಕ್ಕೆ ಹೋಗ್ತಾ ಇದೆ ಅಂತ. ಇಲ್ಲಿ ಇನ್ನೊಂದು ಮುನ್ಸಿಪಾಲಿಟಿ ಬಾಂಡ್ಗಳನ್ನು ತರಬೇಕು ಅಂದ್ಕೊಂಡು GBAದಲ್ಲಿ ಬರುವಂಥ 5 ಮಹಾನಗರ ಪಾಲಿಕೆಗಳ ಬ್ಯಾಲೆನ್ಸ್ ಶೀಟ್ ಆಧಾರದ ಮೇಲುಗಡೆನೆ ನಾವು ಇದು ಮುನ್ಸಿಪಾಲಿಟಿ ಬಾಂಡ್ ಅನ್ನು ತರ್ತೀವಿ. ಸೊ ದಟ್ ಬೆಂಗಳೂರಿನಲ್ಲಿ ಬಹುಶಃ ಬೆಂಗಳೂರಿನ ಅಭಿವೃದ್ಧಿಗೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಒಂದು ಹೊಸ ಮಾರ್ಗವನ್ನು ಕಂಡುಕೊಂಡಂಗೆ ಕಾಣ್ತಾ ಇದೆ. ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ಬೋದಾ? Sir, actually, municipal bonds is one of the way again resource mobilization ಗೆ. ಅದೇ ತರ ಗ್ರೀನ್ ಬಾಂಡ್ಸ್ ಮುಂಬೈ ಇದು ಮಹಾನಗರ ಪಾಲಿಕೆ, ಇಫ್ ಯು ಸಿ, ಐ ಥಿಂಕ್ they were the first one who had talked about ಇದು bonds. So that is also one of the way you can consider resource mobilization ಗೆ. ಬಟ್ ಯಾವ ಮಟ್ಟಕ್ಕೆ ಅದು ನಿಮಗೆ ಹೆಲ್ಪ್ಫುಲ್ ಇದೆ, ದ್ಯಾಟ್ ಯು ವಿಲ್ ಸಿ ಓನ್ಲಿ ಯಾವ ತರ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಮೇ ಬಿ ಇದಾಗುತ್ತೆ ಅಂತ ಅನ್ಕೊಂತೇನೆ. ಇಲ್ಲಿ ಅರುಣರಸ್ ಅವರೇ, ಈ ಮದ್ಯದ ವಿಚಾರಕ್ಕೆ ಬಂದಾಗ ಅಬಕಾರಿ ಇಲಾಖೆ ಒಳಗಡೆ ಒಂದಿಷ್ಟು ಚೇಂಜಸ್ ಮಾಡಿದಲ್ಲಿ ಒಂದು ಕುತೂಹಲ ಅನಿಸಿದ್ದು, ಮತ್ತಿನ್ನೊಂದು ಆತಂಕದ ವಿಚಾರವು ಎರಡೂ ಇದೆ. ಒಂದು ಕುತೂಹಲದ ವಿಚಾರ ಯಾವುದು ಅಂತ ಹೇಳಿದರೆ, ಡಿಸ್ಟಿಲರಿಗಳವರು ಇವರುಗಳಿಗೆ ನೀವು ಉತ್ಪಾದಿಸಿರ್ತಕ್ಕಂಥ ಮದ್ಯವನ್ನು ಅಲ್ಲಿ ಬರುವಂಥ ಪ್ರವಾಸಿಗರಿಗೆ ಅಲ್ಲೇ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಒಂದು ಕುತೂಹಲದ ವಿಚಾರ. ಆತಂಕದ ವಿಚಾರ ಯಾವುದು ಅಂತ ಹೇಳಿದರೆ, ನೀವು ಮಾಲ್ಟ್ ಆ್ಯಂಡ್ ಶುಗರ್ ರೇಷಿಯೋ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಇದೆ ನಿಮ್ಮ ಮದ್ಯದಲ್ಲಿ ಅನ್ನೋದನ್ನು ಡಿಸ್ಪ್ಲೇ ಮಾಡಬೇಕಾಗಿಲ್ಲ, ಕಡ್ಡಾಯ ಇಲ್ಲ ಅದು ಇನ್ನು ಮುಂದಕ್ಕೆ ಅಂತ ಹೇಳುತ್ತದೆ. ಹಾಗಾದರೆ ನಾವು ಒಂದು ಕಡೆ ಈಗ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ಕೊಂಡು ಅದರಲ್ಲಿ ಪೋಸ್ಟರ್ ಹಾಕ್ತೀವಿ, ಆದರೆ ಅದರಲ್ಲಿರುವಂಥ ಏನು ಅದರಲ್ಲಿ ಎಷ್ಟು ಸಕ್ಕರೆ ಪ್ರಮಾಣ ಇದೆ, ಎಷ್ಟು ಮಾಲ್ಟ್ ಪ್ರಮಾಣ ಇದೆ ಅನ್ನೋಂಥದ್ದು ಹೇಳಬೇಕಾಗಿರೋದು ಈ ಪಾರದರ್ಶಕತೆ ಇರಬೇಕಾ ಬೇಡವಾ? ಯಾವ ಕಾರಣಕ್ಕೆ ಇದು ಮಾಲ್ಟು ಮತ್ತು ಶುಗರ್ ಎಷ್ಟಿದೆ ಅಂತ ಹಾಕೋಕ್ಕೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ಕಮಿಟಿ ನಿರ್ಧಾರದ ಮೇಲೆ ನೀವು ಲೇಬಲಲ್ಲಿ ಮೆನ್ಷನ್ ಮಾಡಬೇಕು. ಹೌದು. ಈಗ ಒಬ್ಬ ಹೋಗಿ ಒಂದು ಬಿಯರ್ ತಗೋತೀನಿ ನಾನು ಅಂದರೆ ಅದರಲ್ಲಿ ಏನು ಶುಗರ್ ಇದೆ, ಏನು ಕಂಟೆಂಟ್ ಇದೆ ಅನ್ನೋದು ಕಸ್ಟಮರ್ಗೆ ಗೊತ್ತಾಗಬೇಕು, ಗ್ರಾಹಕನಿಗೆ ಗೊತ್ತಾಗಬೇಕು ಅಂತ ಮಾಡಿದ್ದು ಭಾಳ ಪಾರದರ್ಶಕವಾಗಿ ಇತ್ತು. ಇದು ಏನಕ್ಕೆ ಈಗ ತೆಗಿತಾ ಇದ್ದಾರೆ ಅನ್ನೋದು ಒಂದು ಆಶ್ಚರ್ಯಕರ ಸಂಗತಿ. ಯಾಕೆಂದರೆ ಇದು ಟೆಕ್ನಿಕಲ್ ಕಮಿಟಿ ಸೆಟಪ್ ಮಾಡಿ ಅವರು ಸ್ಟಡಿ ಮಾಡಿ ಆಮೇಲೆ ರೆಕಮೆಂಡ್ ಮಾಡಿದ್ದು. ಇದು ಇಂಪ್ಲಿಮೆಂಟ್ ಮಾಡಿ 1 ವರ್ಷ ಆಗಿರೋದು. ಈಗ ಅದನ್ನು ವಾಪಸ್ ತೆಗಿತಾ ಇದ್ದಾರೆ. ಸ್ವಲ್ಪ ಕಡೆ ಜರ್ಮನಿಲಿ ಬಿಯರ್ ಪ್ಯೂರಿಟಿ ಲಾ ಅಂತಲೇ ಇದೆ. ಈಷ್ಟು ನೀರು ಹಾಪ್ಸು ಮತ್ತು ಬಾರ್ಲಿ ಹಾಕಿಬಿಟ್ರೆ ಇನ್ನೇನು ಹಾಕಂಗೆ ಇಲ್ಲ ಜರ್ಮನಿಲಿ. ಅದೊಂದು ಸೆಂಟ್ರಲ್ ಲಾನೇ ಮಾಡಿಬಿಟ್ಟಿದ್ದಾರೆ. ಇನ್ನು ಸಕ್ಕರೆ ಆಗಲಿ ಬೇರೆ ಏನಾದ್ರು ಇದಾಗಲಿ ಹಾಕಂಗಿಲ್ಲ. ಸೊ ಒಂದೊಂದು ಕಂಟ್ರಿಲಿ ಒಂದೊಂದು ಥರ ಇದೆ. ಬಟ್ ಎಲ್ಲನೂ ಕನ್ಸ್ಯೂಮರ್ ಇಂಟ್ರೆಸ್ಟ್ಗೆ, ಗ್ರಾಹಕನ ಒಂದು ಇಂಟ್ರೆಸ್ಟ್ನ ಕಾಪಾಡುತ್ತೆ. ಬಟ್ ಇದು ಹಿಂದಕ್ಕೆ ಹೋಗಿರೋದು ಸ್ವಲ್ಪ ಆಶ್ಚರ್ಯಕರ ಸಂಗತಿ. ಇದನ್ನು ನನಗೂ ಓದಿದಾಗ ಭಾಳ ಬೇಜಾರಾಯ್ತಿದ್ದು. ಯಾಕೆಂದರೆ ನಾವು ಎಷ್ಟು ಕ್ಲೀನಾಗಿ ಮೆನ್ಷನ್ ಮಾಡ್ತೀವಿ, ಅದು ಕನ್ಸ್ಯೂಮರ್ಗೆ ಒಂದು ರೈಟ್ ಇರುತ್ತೆ. ಹೌದು. ನಾನು ಏನು ಯಾವುದು ಈಗ ಒಂದು ಬಿಯರಲ್ಲಿ 6% ಸಕ್ಕರೆ ಇರುತ್ತೆ, ಇನ್ನೊಂದು ಬಿಯರಲ್ಲಿ ಸಕ್ಕರೆ ಇರಲ್ಲ ಅಂದರೆ ನಾನು ಸಕ್ಕರೆ ಇಲ್ದಿರೋ ಬಿಯರ್ ತೊಗೊಂಡು ಮನೆಗೆ ಹೋಗ್ತೀನಿ. ಇದು ಗೊತ್ತಿಲ್ಲ ಏನಕ್ಕೆ ಬಂತು ಅಂತ ನಾನು ಒಂದು ಸ್ವಲ್ಪ ವಿಚಾರ ವಿಮರ್ಶೆ ಮಾಡಬೇಕು. ಸುಮಾರು ಜನ ಇಲ್ಲಿಂದ ಸ್ಕಾಟ್ಲೆಂಡ್ಗೆ ಹೋಗಿ ಸ್ಕಾಟ್ಲೆಂಡಲ್ಲಿ ಡಿಸ್ಟಿಲರಿ ಟೂರ್ ಮಾಡೋರಿದ್ದಾರೆ. ಸ್ಕಾಟ್ಲೆಂಡಲ್ಲಿ ಡಿಸ್ಟಿಲರಿ ಟೂರೇ ವರ್ಲ್ಡ್ ವೈಡ್ ಫೇಮಸ್. ಸೊ ಅದರ ಹೆಜ್ಜೆ ಮೇಲೆ ಈಗ ನಮ್ಮ ಡಿಸ್ಟಿಲರಿ ಮತ್ತು ಬರೀ ಫ್ರಾನ್ಸಲ್ಲಿ ವೈನರೀಸ್ಗೆ. ಸೊ ಅದೇ ಥರ ಇಲ್ಲಿ ಕರ್ನಾಟಕದಲ್ಲೂ ಈಗ ಅಮೃತ್ ಅವರಿದ್ದಾರೆ, ಬೆಂಗಳೂರಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಅವರಿದ್ದಾರೆ, ನಾವಿದ್ದೀವಿ. ಸೊ ಈ ಮೈಸೂರಿಗೆ ಬರೋ ಟೂರಿಸಮ್ಗೆ ನಾನು ಒಂದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಆಗ್ತೀನಿ. ನಮ್ಮ ಇದುವೇ ಒಂದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಸೊ ಅವ್ರಿಗೂ ಗೊತ್ತಾಗುತ್ತೆ ನಾವು ಹೇಗೆ ಮಾಡ್ತೀವಿ ಅನ್ನೋದು. ಒಳ್ಳೆ ಇನಿಷಿಯೇಟಿವ್. ಇದರಿಂದ ಟೂರಿಸಮ್ಗೆ ಅನುಕೂಲ ಆಗುತ್ತೆ ಮತ್ತು ಅಲ್ಲೇ ಮಾರಾಟ ಮಾಡೋದಕ್ಕೆ. ಹೌದು. ಇನ್ನೊಂದು ಏನು ಗೊತ್ತಾ ಸರ್, ಯಾವ ಡಿಸ್ಟಿಲರಿಗೂ ಒಳಗಡೆ ಬಿಡಲ್ಲ. ಹೌದು. ಈ ಡಿಸ್ಟಿಲರಿನ ಈ ಕರ್ನಾಟಕ ಸರ್ಕಾರದ ಈ ಎಕ್ಸೈಸ್ ರೂಲ್ಸ್ ಪ್ರಕಾರ ಹೋದರೆ ಡಿಸ್ಟಿಲರಿ ಒಂದು ಸರ್ಕಾರಿ ಆಫೀಸು. ಪ್ರತಿಯೊಂದು ನಾವು ಅಂದರೆ ಡಿಸ್ಟಿಲರಿ ಆಫೀಸರ್ ಪರ್ಮಿಷನ್ ಇಲ್ಲದೇ ಹೊರಗಡೆ ಯಾರೂ ಬರೋಂಗೇ ಇಲ್ಲ ಒಳಗಡೆಗೆ. ಸೊ ಇದೆಲ್ಲ ಒಂದು ಸ್ವಲ್ಪ ಸಡ್ಲ ಮಾಡ್ತಾ ಇದ್ದಾರೆ. ಸೊ ನಾರ್ಮಲ್ ಇಂಡಸ್ಟ್ರೀಸ್ ಬೇರೆ ಕಡೆ ಹೇಗೆ ನಡೆಯುತ್ತೆ ಆ ಥರ ಈ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟು 1947 ಹಿಂದ್ಗಡೆ ಇತ್ತು. ಇದು ಬ್ರಿಟಿಷರ್ಸ್ ಏನು ಬರ್ಬಿಟ್ಟು ಹೋಗಿದ್ರು ಅದೇ ಕಾನೂನು 2 ದೊಡ್ಡ ಪುಸ್ತಕ ಇದೆ, ಮ್ಯಾನ್ಯುಯಲ್ಲು, ಅಷ್ಟರಲ್ಲೇ ನಡೀತಾ ಇತ್ತು. ಈಗ ಸ್ವಲ್ಪ ಸಡ್ಲಿಗೆ ಆರಂಭ ಆಗಿದೆ. ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ಇದು ಜನರಿಗೂ ಅಷ್ಟೇ ಭಾಳ ಕ್ಯೂರಿಯಾಸಿಟಿ ಇರುತ್ತೆ, ಹೇಗೆ ಮಾಡ್ತಾರೆ, ಅದು ಹೇಗಿರುತ್ತೆ ಅಂತ. ಅದು ನೋಡಿದ್ರೆ ಎಜುಕೇಟಿವ್ ಹೌದು. ಸೊ ಐ ವೆಲ್ಕಮ್ ದಿಸ್ ಇನಿಷಿಯೇಟಿವ್ ಬೈ ದಿ ಗೌರ್ಮೆಂಟ್.
ನೋಡೋಣ ಹೇಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ನಿಜ. ಆದರೆ ಸತೀಶ್ ಅವರೇ, ತಮ್ಮ ಪ್ರಕಾರ ಈ ರೀತಿಯಾಗಿ ಅಂದರೆ ಡಿಸ್ಪ್ಲೇ ಮಾಡುವಂಥದ್ದು ಕಂಪಲ್ಸರಿ ಅಂತೇಳಿ ಸರ್ಕಾರ ಮಾಡಿದಾಗ, ಆಲ್ರೆಡಿ ಅರುಣ್ ಅವರು ಹೇಳಿದರು, ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಿ ಅದರ ಮೂಲಕವಾಗಿ ವರದಿಯನ್ನು ಇಟ್ಟುಕೊಂಡು ಸಕ್ಕರೆ ಪ್ರಮಾಣ ಎಷ್ಟಿದೆ, ಮಾಲ್ಟ್ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಹೇಳುವಂಥದ್ದು ಒಂದು ಪ್ರಕ್ರಿಯೆ ಇತ್ತು. ಜನರ ಆರೋಗ್ಯದ ದೃಷ್ಟಿನ ಅಫ್ಕೋರ್ಸ್ ನಾವು ಹೇಳ್ತೀವಿ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ತಾನೆ ಇದನ್ನು ಮಾಡ್ತಾ ಇರುವಂತಹ ಸರ್ಕಾರಗಳು ಇದಕ್ಕೆ ಆದಾಯದ ಮೂಲವಾಗಿ. ಬಟ್ ಈಗ ಆದಾಯ ಹೆಚ್ಚಳವನ್ನು ನಿರೀಕ್ಷೆ ಮಾಡ್ತೇವೆ. 45,000 ಕೋಟಿ ರೂಪಾಯಿವರೆಗೆ ಈ ವರ್ಷದ ಟಾರ್ಗೆಟನ್ನು ಇಟ್ಟಿದ್ದಾರೆ. ಕಳೆದ ಬಾರಿ ಈಗ ಆಲ್ರೆಡಿ ಫೆಬ್ರವರಿ ತನಕ 36,000 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಸರ್ಕಾರ ಹೇಳಿದೆ. ಹೀಗಿರುವಾಗ ಇಂತಹ ನಿರ್ಧಾರಗಳು ಯಾಕೆ? ಇದನ್ನು ಡಿಸ್ಪ್ಲೇ ಮಾಡೋದು ಬೇಡ. ಅಂದರೆ ಜನರ ಆರೋಗ್ಯ ಹೆಂಗಿದ್ರೂ ಪರವಾಗಿಲ್ಲ, ಅವ್ರು ಯಾವ ರೀತಿಯಲ್ಲಿ ಮಾಡಿದರೂ ಪರವಾಗಿಲ್ಲ, ನೀವು ಹೋಗಿ ಕುಡೀರಿ, ನಮ್ಗೆ ದುಡ್ಡು ಬಂದರೆ ಸಾಕು ಅನ್ನೋ ರೀತಿಯಲ್ಲಿ ಸರ್ಕಾರ ಜವಾಬ್ದಾರಿಯನ್ನು ಮರೆತರೆ ಹೇಗೆ ಅಂತ. ಈಗ ಅತಿ ಹೆಚ್ಚು ವಿವಾದಕ್ಕೆ ಒಳಗಾಗಿರೋದು ಅಬ್ಕಾರಿ ಇಲಾಖೆ. ನಮ್ಮ ಕರ್ನಾಟಕದಲ್ಲಿ ಅಬ್ಕಾರಿ ಮಂತ್ರಿ ರಾಜೀನಾಮೆ ಕೊಡಬೇಕು, ಅತಿ ಹೆಚ್ಚು ಭ್ರಷ್ಟಾಚಾರ ಇದೆ ಅಂತ ಪ್ರತಿದಿನ ಆಪಾದನೆಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಸಾಕಷ್ಟು ನಿಜ ಕೂಡ ಇದೆ. ಆದ್ದರಿಂದ ಆ ಅಬಕಾರಿ ಇಲಾಖೆಗೂ ಈ ಟ್ರಾನ್ಸ್ಪರೆನ್ಸಿಗೂ ಯಾವುದೇ ಸಂಬಂಧ ಇಲ್ಲ. ಒಂಥರ ನಾರ್ತ್ ಪೋಲ್ ಸೌತ್ ಪೋಲ್ ಇದ್ದಾಗೆ ಅದಕ್ಕೆ ಮಾಡಿರಬೇಕಷ್ಟೆ. ಅದನ್ನು ಯಾರು ಈ ಐಡಿಯಾ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅವರೇ ಹೇಳಬೇಕು. ಇದನ್ನು ಅರುಣಾ ಅರಸ್ ಅವರು ಡಿಸ್ಟಿಲರಿ ನಡೆಸ್ತಾರೆ, ಅವರಿಗೆ ಗೊತ್ತಿಲ್ಲ. ಹೌದು. ಆದರೆ ಬಹುಶಃ ಅರುಣಾವತವರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿಕೊಂಡು, ಇಲ್ಲ ನಾವು ಹಿಂಗೆ ಆದರೆ ಈ ಉದ್ಯಮ ನಡೆಸೋಕೆ ಆಗಲ್ಲ ಅಂತ ಹೇಳಿದ ಕಾರಣಕ್ಕೆ ಈಗ ಒಂದು ಪ್ರವಾಸೋದ್ಯಮದಂಥದ್ದನ್ನು ಒಂದು ಆಫರನ್ನು ಕೊಟ್ಟಾಗಿ ಕಾಣ್ತಾ ಇದೆ. ಆ ಪ್ರವಾಸೋದ್ಯಮ ಆಫರ್ ಭಾಳ ಚೆನ್ನಾಗಿದೆ, ಅದನ್ನು ಭಾಳ ಒಳ್ಳೇದದು. ಯಾಕೆಂದರೆ ನಾನು ಸ್ಕಾಟ್ಲೆಂಡಲ್ಲಿ ಎಲ್ಲ ಇದಕ್ಕೆ ಹೋಗಿದ್ದೀನಿ, ಬ್ರೂವರಿಗಳಿಗೆ. ಭಾಳ ಚೆನ್ನಾಗಿದೆ ಅದು. ಈಗ ನಮ್ಮಲ್ಲಿ ಶ್ರೀಲಂಕಾ ಹೋದರೆ ಟೀ ಎಸ್ಟೇಟ್ಗಳಲ್ಲೆಲ್ಲ ಎಸ್ಟೇಟ್ಗಳಲ್ಲಿ ಕರ್ಕೊಂಡೋಗಿ ತೋರಿಸ್ತಾರೆ ಟೀ ಮಾಡೋದು ಹೇಗೆ, ಯಾವ್ಯಾವ ಥರ ಅಂತ. ಹಾಗೆ ಕಾಫಿ ಎಸ್ಟೇಟ್ಗಳಿಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಾಫಿ ಹೇಗೆ ಪ್ರೊಸೆಸ್ ಮಾಡ್ತೀವಿ ಅಂತೆಲ್ಲ. ಅದೇ ಥರದಲ್ಲಿ ಇದನ್ನು ಯಾಕೆ ಮಾಡಬಾರ್ದು? ಭಾಳ ಒಳ್ಳೆಯದು. ಇದು ಟೂರಿಸಮಿಗೆ ಭಾಳ ಅನುಕೂಲ ಆಗುತ್ತೆ. ಆದ್ದರಿಂದ ಅಲ್ಲಿ ಎಂಟ್ರಿ ಫೀಯನ್ನು ಇಡ್ಬೋದು, ಅಥವಾ ನಾರ್ಮಲಿ ಎಲ್ಲ ಕಡೆ ಎಂಟ್ರಿ ಫೀ ಇಟ್ಟಿರ್ತಾರೆ, ಯಾರೂ ಅದನ್ನು ಫ್ರೀಯಾಗಿ ಮಾಡಲ್ಲ. ಯಾಕೆಂದ್ರೆ ಅದಕ್ಕೊಂದು ಇವರು ಡಿಸ್ಟಿಲರಿಗೆ ಭೇಟಿ ಆದರೆ ತೋರಿಸ್ಲಿಕ್ಕೆ ಒಂದು ಜನ ಬೇಕು ಅವರಿಗೆ. ಆಮೇಲೆ ಅಲ್ಲೆಲ್ಲ ಕ್ರೌಡ್ ಎಲ್ಲ ರೆಗ್ಯುಲೇಟ್ ಮಾಡಬೇಕು, ಅದಕ್ಕೆ ಒಂದು ಎಂಟ್ರಿ ಫೀ ಇಟ್ಟಿರ್ತಾರೆ. ಕೆಲವರು ನಾಮಿನಲ್ ಆಗಿಟ್ಟೆ, ಕೆಲವರು ಜಾಸ್ತಿ ಇಟ್ಟಿರ್ತಾರೆ. ಆದರೆ ಸ್ಕಾಟ್ಲೆಂಡಲ್ಲಿ ಬರೀ ಈ ಬ್ರೂವರಿಗಳಿಗೆ ಹೋಗೋ ಟೂರ್ಗಳಿಂದನೇ ಕೋಟ್ಯಾಂತರ ಹಣ ಬರುತ್ತೆ. ಅಲ್ಲಿ ಬಿಲಿಯನ್ಸ್ ಆಫ್ ಪೌಂಡ್ ಕಲೆಕ್ಟ್ ಮಾಡ್ತಾರೆ ಅವರು ಪ್ರತಿ ವರ್ಷ, ಅದರಿಂದನೇ ಬರುತ್ತೆ. ಫ್ರಾನ್ಸಲ್ಲಿ ಮತ್ತು ಈ ವೈನೆಲ್ಲ ಮಾಡ್ತಾರೆ ಅಲ್ಲಿ ಹೋಗಲಿಕ್ಕೆ, ಅವರಿಂದ ಬರುತ್ತೆ. ನಮ್ಮಲ್ಲೂ ಇದನ್ನು ಮಾಡಿದ್ದು ಭಾಳ ಒಳ್ಳೆಯದು. ಆ ನಿರ್ಧಾರ ಭಾಳ ಕರೆಕ್ಟಾಗಿದೆ. ಅದನ್ನು ಮಾಡಿರೋದು ತುಂಬ ಒಳ್ಳೆಯದು. ಯಾಕೆಂದರೆ ಇವರು ಮೊದಲೇ ಹೇಳಿದಾಗೆ ನಮ್ಮಲ್ಲಿ ಇದು ಬಿಡಿ, ಬ್ರೂವರಿಗಳಿಗೆ ಹೋಗೋದು ಬಿಡಿ, ಡಿಸ್ಟಿಲರಿಗೆ ಹೋಗೋದು ಬಿಡಿ, ಶುಗರ್ ಫ್ಯಾಕ್ಟ್ರಿ ಒಳಗೆ ಜನರಿಗೆ ಎಂಟ್ರಿ ಇಲ್ಲ. ಗೊತ್ತಾ ನಿಮಗೆ? ಶುಗರ್ ಫ್ಯಾಕ್ಟ್ರಿ ಅಂದರೆ ಯಾವುದೋ ಈ ಅಟಾಮಿಕ್ ನ್ಯೂಕ್ಲಿಯರ್ ಪ್ಲಾಂಟ್ ಥರ ಇಲ್ಲಿ ನ್ಯೂಕ್ಲಿಯರ್ ಪ್ಲಾಂಟ್ಗಳಿಗೆ ಹೋದಂಗೆ ಮಾಡ್ತಾರೆ. ಶುಗರ್ ಫ್ಯಾಕ್ಟ್ರಿ ಒಳಗೆ ಹೋಗ್ತೀನಿ ಅಂದರೆ ಇವೆಲ್ಲ ಹಳೆಯ ಸೋವಿಯತ್ ಮಾಡೆಲ್ ಸೆಕ್ಯೂರಿಟಿ ಇವೆಲ್ಲ, ಅದನ್ನೆಲ್ಲ ಮೊದಲು ಕಿತ್ತಾಕಬೇಕು. ಎಸ್. ಇಲ್ಲಿ ಅರುಣ್ ಸರ್, ಕೃಷಿ ವಿಚಾರಕ್ಕೆ ಬಂದಾಗ ಒಂದು ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡಿದೆ, ವಸುಧಾಮೃತ ಅಂತ ಹೇಳಿದೆ. ನಮ್ಮ ಏನು ಭೂಮಿಯನ್ನು ಫಲವತ್ತ ಮಾಡದಂಥ ಕಾರಣಕ್ಕಾಗಿ ವಸುಧಾಮೃತ ಅಂತ ಹೇಳೋದು ಒಂದು ಯೋಜನೆಯನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೆಸರಿಟ್ಟಿದ್ದಾರೆ. ಹೆಸರು ಭಾಳ ಚೆನ್ನಾಗಿದೆ ಅದು ಕೇಳೋದಕ್ಕೆ. ಬಟ್ ಯಾವುದೇ ದುಡ್ಡು ಇಟ್ಟಿಲ್ಲ ಅದಕ್ಕೆ. ವಸುಧಾಮೃತವನ್ನು ಜಾರಿಗೊಳಿಸ್ತೀವಿ ಮತ್ತು ಯಾವಾಗ ಅಂತೂ ಕೂಡ ಗೊತ್ತಿಲ್ಲ. ಬಟ್ ತುಂಬ ಒಳ್ಳೆ ಟೈಟ್ಲ್ ಕೊಟ್ಟಿದ್ದಾರೆ, 3 ವರ್ಷದ ಒಳಗಡೆ ಅಂತ ಹೇಳಿದ್ದಾರೆ ಸರ್. ರೈತರಿಗೆ ಗೊತ್ತಿಲ್ವಾ ಸರ್ ಅವ್ರ ಭೂಮಿ ಹೇಗೆ ನೋಡ್ಕೋಬೇಕು ಅಂತ? ನೋಡ್ಕೋತಾರೆ. ಸುಮಾರು ಜನ ರೈತರು, ಎಸ್ಪೆಷಲಿ ಭೂಮಿ ಹಾಳಾಗೋದು ಯಾವಾಗ ಅಂದರೆ, ನಾವು ಈ ಲ್ಯಾಂಡ್ ಓನಿಂಗ್ ಯಾರು ಇರ್ತಾರೆ ಅವರು ಬೇರೆಯವ್ರಿಗೆ ಕೃಷಿಗೆ ಕೊಡ್ತಾರಲ್ಲ ಸರ್, ಬಾಡಿಗೆ ಲೀಸ್ ಮಾಡಿಕೊಂಡು ಕೃಷಿ ಮಾಡ್ತಾರಲ್ಲ, ಆ ಜಮೀನುಗಳಿಗೆ ರೈತರು ಗಮನ ಕೊಡಲ್ಲ ಸರ್. ಯಾಕಂದರೆ ಅವ್ರು ದುಡ್ಡು ಕೊಟ್ಟಿರ್ತಾರೆ, ಬೆಳ್ಕೋತಾರೆ, ಹೋಗ್ತಾರೆ ಅಂತ. ಅದನ್ನು ಫಲವತ್ತತೆ ರೆಡಿ ಮಾಡಬೇಕು ಅಂದರೆ ಲ್ಯಾಂಡ್ ಓನರ್ ನಿಂತ್ಕೊಂಡು ಮಾಡಬೇಕು. ಏನು ಬೇಕು ಸರ್? ಸಾಯಿಲ್ ಕಾರ್ಬನ್ ಬೇಕು. ಸಾಯಿಲ್ ಕಾರ್ಬನ್ ಹೆಂಗೆ ಇಂಪ್ರೂವ್ ಮಾಡ್ತೀರಾ ನೀವು? ಇಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಇಲ್ಲ ಯಥೇಚ್ಛವಾಗಿ ಹಸಿರೆಲೆ ಗೊಬ್ಬರ ಬೆಳೆದು ಮಲ್ಚ್ ಮಾಡಿ ಸೇರಿಸ್ಬೇಕು. ಇದನ್ನ ವಸುಧಾಮೃತ ಅಂತ ಏನೋ ಮಾಡಿದ್ದಾರೆ, ಬಟ್ ಫೈನಲಿ ಸಾಯಿಲಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನ ಇಂಪ್ರೂವ್ ಮಾಡೋದೇ ಈ ಸ್ಕೀಮ್ದು ಕೆಲಸ. ಇದಕ್ಕೆ ಕೊಟ್ಟಿಗೆ ಹೊರಬೇಕು ಅಥವಾ ಆದರೆ ಅದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇದು ಮಾಡಿದ್ದಾರೆ ಅವರು. ಫಾರ್ ದ ಫಸ್ಟ್ ಟೈಮ್ ಇದು ಈ ಥರದ ಒಂದು ಯೋಜನೆ ಘೋಷಣೆ ಮಾಡಿದ್ರು. ಒಂದು ಇಡೀ ತಾಲೂಕನ್ನು ಸಾವಯವ ತಾಲೂಕು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಪಾಂಡವಪುರ ತಾಲೂಕನ್ನು ಕಂಪ್ಲೀಟ್ ಆಗಿ ಸಾವಯವ ತಾಲೂಕಾಗಿ ನಾವು ಇದು ಮಾಡ್ತೀವಿ ಅಂತ ತಿಳ್ಕೊಂಡು, ಬಹುಶಃ ಅದೊಂದು ತಾಲೂಕು ವೈಸ್ ಮಾಡ್ತಾ ಹೋದರೆ ಅದನ್ನು ಎಕ್ಸ್ಪ್ಯಾನ್ಷನ್ ದೃಷ್ಟಿಯಿಂದ ನೋಡಿದಾಗ ಬಹುಶಃ ಸಾವಯವ, ಅದರ್ವೈಸ್ ಯಾರೋ ಒಬ್ಬ ಪ್ರಗತಿಪರ ರೈತ ಅವರ ಹೊಲದಲ್ಲಿ ಒಂದು ರೀತಿಯಲ್ಲಿ ಮಾಡ್ತಾರೆ, ಪಕ್ಕದಲ್ಲಿನೇ ಬೇರೆ ಥರ ಇರುತ್ತೆ ಸರ್. ಇವತ್ತು ಪೂರ್ತಿ ಸಂಪೂರ್ಣ ಸಾವಯವ ಮಾಡಿದ್ರೆ ಬದುಕಕ್ಕಾಗಲ್ಲ ಸರ್. ನಿಮಗೆ ಫಲವತ್ತತೆನೂ ಸಿಗಲ್ಲ, ಮಾರಾಟನೂ ಮಾಡೋಕ್ಕಾಗಲ್ಲ. ನಾವು ತುಂಬ ಅನ್ಕೋತೀವಿ ಸಿಟಿಲಿ ಆರ್ಗ್ಯಾನಿಕ್ ಎಲ್ಲ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ, ಬಟ್ ಭಾಳ ಲಿಮಿಟೆಡ್ ಮಾರ್ಕೆಟ್. ಹೌದು, ನಮ್ಮ ದೇಶ ಭಾಳ ಪ್ರೈಸ್ ಸೆನ್ಸಿಟಿವ್. ನೀವು ಪ್ಯೂರ್ 100% ಆರ್ಗ್ಯಾನಿಕ್ ಮಾಡ್ಕೊಂಬಂದು 200 ರೂಪಾಯಿಗೆ 20 ರೂಪಾಯಿಗೆ ಪದಾರ್ಥ 200 ರೂಪಾಯಿ ಇಡ್ತೀನಿ ಅಂದರೆ ಇಬ್ಬರೇ ಬಂದರು ತೊಗೊಳಕ್ಕೆ.
ನೀವು ಅದನ್ನೇ 20 ರೂಪಾಯಿ 40 ರೂಪಾಯಿ ಇಟ್ಟರೆ ಒಂದು 400 ಜನ ಬರ್ತಾರೆ. ಸೊ ನೀವು ಎಷ್ಟು ಪ್ರೈಸ್ ಕಮ್ಮಿ ಮಾಡ್ತೀರಾ ಅಷ್ಟು ದೊಡ್ಡ ಮಾರ್ಕೆಟ್ ಆಗ್ತಾ ಹೋಗುತ್ತೆ ಸರ್ ನಮ್ಮ ದೇಶದಲ್ಲಿ. ಸಂಪೂರ್ಣ ಸಾವಯವ ಟ್ರೈ ಮಾಡಿದ್ದು ನಮ್ಮ ಶ್ರೀಲಂಕಾಲಿ ವಿತ್ ಡಿಸಾಸ್ಟರಸ್ ಕಾನ್ಸಿಕ್ವೆನ್ಸಸ್. ಸರ್ಕಾರನೇ ಬಿದ್ದೋಯ್ತು. ಸೊ ಇಲ್ಲಿ ಸಂಪೂರ್ಣ ಸಾವಯವ ಯಾರೂ ರೆಕಮೆಂಡ್ ಮಾಡಲ್ಲ ಸರ್. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಹೇಳ್ತಾರೆ. ಸ್ವಲ್ಪ 60 ಭಾಗ ಸಾವಯವ, 40 ಭಾಗ ಆಚೆಯಿಂದ ಬಂದಿರುವಂಥ ಪೊಟ್ಯಾಶ್ ಆಗಲಿ ಫಾಸ್ಫರಸ್ ಆಗಲಿ ಉಪಯೋಗಿಸಿ ಸಮತೋಲನ ಇರಲಿ ಬ್ಯಾಲೆನ್ಸಲ್ಲಿ ಅಂತ. ಸೊ ಪಾಂಡವಪುರ ಆಯ್ಕೆ ಮಾಡ್ಕೊಂಡಿರೋದು ದರ್ಶನ್ ಪುಟ್ಟಣ್ಣನವರ ಒಂದು ಇದು ಇರ್ಬೋದು, ಯಾಕಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡೋಣ ಸರ್. ನನಗೆ ತುಂಬ ಇದು ಒಂದು ಕ್ವಶನ್ ಮಾರ್ಕೇನೆ, ಯಾಕಂದರೆ ಪಾಂಡವಪುರದಲ್ಲಿ ಯಥೇಚ್ಛವಾಗಿ ಬೆಳೆಯೋದು 2 ಕ್ರಾಪು, ಒಂದು ಶುಗರ್ ಕೇನು ಒಂದು ಪ್ಯಾಡಿ, ಒಂದು ಸ್ವಲ್ಪ ತೆಂಗಿದೆ ಬದದಲ್ಲಿ, ಅದು ಬಿಟ್ಟರೆ ಇನ್ನೇನು ಬೆಳೆಯಲ್ಲ ಸರ್. ನೋಡೋಣ ಹೇಗೆ ಬರುತ್ತೆ ಅಂತ. ಯಾಕಂದರೆ ಮಂಡ್ಯ ಜಿಲ್ಲೆಯಾದ್ಯಂತ ಶುಗರ್ ಕೇನ್ ಈಲ್ಡು ನಾನೇ ನೋಡ್ತೀನಿ ಭಾಳ ಕಮ್ಮಿ ಇದೆ. ನಾರ್ತ್ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿ 11.5-12% ತನಕ ಶುಗರ್, ಒಂದು ನೀವು 100 ಟನ್ 100 kg ಕಬ್ಬು ತೊಗೊಂಡ್ರೆ 12 kg ತನಕ ಸಕ್ಕರೆ ಬರುತ್ತೆ ಸರ್ ಅಲ್ಲಿ. ಹೌದು. ಇಲ್ಲಿ ಮಂಡ್ಯ ಭಾಗದಲ್ಲಿ 9-9.5. ಇಲ್ಲಿ ಸಾಯಿಲ್ನ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೋಸ್ಕರ ಮಾಡ್ತಾ ಇರ್ಬೋದು, ಭಾಳ ಒಳ್ಳೆಯದು. ಬಟ್ ಕಂಪ್ಲೀಟ್ ಸಾವಯವ ಅಲ್ಲ, ಸಾವಯವ ಜೊತೆ ಇಂಟಿಗ್ರೇಟೆಡ್ ಮಾಡಿದ್ರೆ. ಬಟ್ ಇಷ್ಟು ಒಂದು ತಾಲೂಕೇನೆ ನಿಮಗೆ ಬರೀ ಒಂದು ತಾಲೂಕು ಸಾವಯವ ಮಾಡ್ತೀನಿ ಅಂದರೆ ನಿಮಗೆ ಕೊಟ್ಟಿಗೆ ಗೊಬ್ಬರ ಸಿಗಲ್ಲ ಸರ್. ಇವತ್ತು ಆ ಪರಿಸ್ಥಿತಿಲಿದೆ. ಹೈನುಗಾರಿಕೆ ಜಾಸ್ತಿ ಆಗಿದೆ, ಜನಕ್ಕೆ ಗೊಬ್ಬರನೂ ಜಾಸ್ತಿ ಇದೆ, ಬಟ್ ಅಷ್ಟು ಯೂಸೇಜು ಜಾಸ್ತಿ ಆಗಿದೆ. ಜನರನ್ನ ಫೋರ್ಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ನಾನು ಹಾಕಲ್ಲ ಅಂದ್ರೆ ಏನು ಮಾಡ್ತೀನಿ ನೀವೀಗ?